ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ. ನಿಮ್ಮ ಬಳಿ ಈ ಒಂದು 5 ಡಾಕ್ಯುಮೆಂಟ್ಸ್ಗಳು ಇಲ್ಲದೇ ಇದ್ದರೆ ನೀವು ಮರುಪರಿಶೀಲನೆ ಆರಂಭವಾಗುತ್ತಲ್ಲ, ಆ ಅರ್ಜಿ ಹಾಕ್ತಿರಲ್ಲ, ಆ ಅರ್ಜಿ ಹಾಕೋಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಈ 5 ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಲೇಬೇಕಾಗಿರುತ್ತೆ. ಯಾವೆಲ್ಲ 5 ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕು, ಹೇಗೆ ನಿಮ್ಮ ಒಂದು ಅರ್ಜಿನ ಸಲ್ಲಿಸಬೇಕಾಗತ್ತೆ, ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಹಾಗೆ ಯಾವಾಗ ಅರ್ಜಿ ಅನ್ನೋದು ಮರುಪರಿಶೀಲನೆ ಅರ್ಜಿ ಅನ್ನೋದು ಆರಂಭವಾಗುತ್ತೆ. ಹಾಗೆ ತುಂಬ ಫಲಾನುಭವಿಗಳಿಗೆ ಇನ್ನು 31 ಕಂತಿನ ಹಣ ಬಂದಿಲ್ಲ ಅಂತಾರೆ. ಎಲ್ಲದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಜುಲೈ 1ರಿಂದ ಗೃಹಲಕ್ಷ್ಮಿ ಮರುಪರಿಶೀಲನೆ ಆರಂಭವಾಗುತ್ತೆ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ 2,000 ಹಣ ಪಡೆಯಲು ಯಾವ 5 ದಾಖಲೆಗಳು ನೀವು ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ. ಮರುಪರಿಶೀಲನೆ ಅರ್ಜಿ ಹಾಕುವಾಗ 5 ದಾಖಲೆಗಳು ಯಾವ್ಯಾವು ಇಲ್ಲದೆ ಇದ್ದರೆ ನಿಮಗೆ ಹಣ ಬರುವುದು ನಿಲ್ಲುತ್ತಾ ಅಂತ ಕೇಳ್ತೀವಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಗೃಹಲಕ್ಷ್ಮಿ ಅಧಿಕಾರಿಗಳು ಮನೆಗೆ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ನ ಪರಿಶೀಲನೆ ಮಾಡ್ತಾರ ಅಂತ ಕೇಳ್ತಿದ್ರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಯಾರ ಹೆಸರು ಡಿಲೀಟ್ ಆಗ್ಬೋದು, ಯಾರು ಅನರ್ಹರು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಅರ್ಜಿ ಯಾವಾಗ ಆರಂಭ ಆಗುತ್ತೆ, ಹಾಗೆ ಹೇಗೆ ನಿಮ್ಮ ಒಂದು ಅರ್ಜಿ ಅನ್ನೋದು ನಡೆಯುತ್ತೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ಜುಲೈ 1ರಿಂದ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಆರಂಭ ಆಗುತ್ತೆ. ಅಂದರೆ ಮರು ಅರ್ಜಿ, ಒಂದ್ಸತಿ ಅರ್ಜಿ ಹಾಕಿದ್ರಲ್ಲ, ಈಗ ಮತ್ತೆ ಅರ್ಜಿ ಹಾಕೋದು ಆರಂಭವಾಗುತ್ತಾ ಅಂತ ಕೇಳ್ತಿದ್ರಿ. ಹೌದು, ಜುಲೈ 1ರಿಂದ ನಿಮ್ಮ ಒಂದು ಮರು ಅರ್ಜಿ ಅಂದರೆ ಮರುಪರಿಶೀಲನೆ ಅನ್ನೋದು ಆರಂಭವಾಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಜುಲೈ 1 ಇದೆ ನಾಡಿದ್ರಿಂದ ನಿಮ್ಮ ಒಂದು ಮರುಪರಿಶೀಲನೆ ಅರ್ಜಿ ಅನ್ನೋದು ಆರಂಭ ಆಗುತ್ತೆ. ಎಲ್ಲರೂ ಕೂಡ ಇದಕ್ಕೆ ಆ ಅರ್ಜಿಯನ್ನು ಹಾಕಲೇಬೇಕಾಗುತ್ತೆ. ಮರುಪರಿಶೀಲನೆಯನ್ನು ಭಾಗವಹಿಸಲೇಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಮರುಪರಿಶೀಲನೆ ಮಾಡಿಲ್ಲ ಅಂದರೆ ನಿಮಗೆ ಹಣ ಬರೋದು ಅನ್ನೋದು ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ಕಟ್ ಆಗುತ್ತೆ, ಹಣ ಇನ್ನು ನಿಮಗೆ ಬರೋದಿಲ್ಲ. ಎಲ್ಲರೂ ಕೂಡ ಇದನ್ನು ಮಾಡಲೇಬೇಕಾಗಿರುತ್ತೆ. ಜುಲೈ 1ರಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ 2,000 ಹಣ ಪಡೆಯಲು ಯಾವ 5 ದಾಖಲೆಗಳು ಕಡ್ಡಾಯವಾಗಿರುತ್ತೆ. ಈ 5 ದಾಖಲೆಗಳು ಕಡ್ಡಾಯವಾಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂತ ಹೇಳೋದಾದರೆ, ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನೋದು ಕಡ್ಡಾಯವಾಗುತ್ತೆ. ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟು 2 ಲಿಂಕ್ ಆಗಿರಬೇಕು. ಹಾಗೆ ಮೊಬೈಲ್ ನಂಬರ್ ಕೂಡ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು. ಇದೊಂದು ಕಡ್ಡಾಯವಾಗುತ್ತೆ. ಹಾಗೆ ಬ್ಯಾಂಕ್ ಪಾಸ್ಬುಕ್, ನಿಮ್ಮದೇ ಒಂದು ಬ್ಯಾಂಕ್ ಪಾಸ್ಬುಕ್, ಯಾರು ಗೃಹಲಕ್ಷ್ಮಿ ಫಲಾನುಭವಿ ಆಗಿರ್ತಾರೋ ಅವ್ರ ಬಳಿ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನೋದು ಇರೋದು ಕಡ್ಡಾಯವಾಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ರೇಷನ್ ಕಾರ್ಡ್ ಅಥವಾ BPL ಕಾರ್ಡ್ ಅನ್ನೋದು ಇರಬೇಕಾಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಜಾತಿ ಆದಾಯ ಪ್ರಮಾಣ ಪತ್ರ ಅಂದರೆ ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕಡ್ಡಾಯವಾಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಎಲ್ಲ ಬೇಕಾಗಿರುತ್ತೆ. ನಿಮ್ಮ ವಿಳಾಸ ಅದೆಲ್ಲ ಬೇಕಾಗಿರುತ್ತೆ. ಹಾಗೆ ನಿಮ್ಮ ಒಂದು ಏನಂದರೆ ವೋಟರ್ ID, ಹಾಗೆ ಪ್ರಮಾಣ ಪತ್ರ ಅಂದರೆ ಮನೆ ವಾಸ ಆಗಿರ್ತಾರಲ್ಲ, ಅದ್ರದ್ದೊಂದು ಪ್ರಮಾಣ ಪತ್ರ ಬೇಕಾಗಿರುತ್ತೆ ಅಂತ ಹೇಳ್ಬೋದಾಗಿ. ಈ 5 ದಾಖಲೆಗಳು ಬೇಕಾಗಿರುತ್ತೆ. ಏನೇನಂದರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID, ಹಾಗೆ ಏನು ವಾಸವಾಗಿರ್ತಾರ ಅದು ಪ್ರಮಾಣ ಪತ್ರ, ಹಾಗೆ ಜಾತಿ ಆದಾಯ ಪ್ರಮಾಣ ಪತ್ರ, ಹಾಗೆ ನಿಮ್ಮ ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ದಾಖಲೆಗಳು ಕಡ್ಡಾಯವಾಗಿ ಬೇಕಾಗಿರುತ್ತೆ. ಇಷ್ಟು ದಾಖಲೆಗಳು ನಿಮ್ಮ ಹತ್ರ ಏನಾದರೂ ಒಂದು ಮಿಸ್ ಆಗಿದ್ರು, ಯಾವ್ದಾದ್ರು ಒಂದು ಈ ತುಂಬ ಹಳೇದಾಗಿದ್ದರೆ ಅದಾಗಲ್ಲ, ಹೊಸದಾಗಿ ಮಾಡಿಸಿರ್ಬೇಕು. ರಿನ್ಯೂವಲ್ ಮಾಡಿಸ್ಬಿಟ್ಟು ಹೊಸದಾಗಿರಬೇಕು. ತುಂಬ ಆಗಿದ್ದರೆ ಅದು ತಗೊಳೋದಿಲ್ಲ. ಹೊಸದಾಗಿ ಯಾವ್ದು ಮಾಡಿಸಿರ್ತಾರೋ ಆ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ ಅಂತಲೇ ಹೇಳ್ಬೋದಾಗಿ. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿ ಬೇಕಾಗಿರುತ್ತೆ. ಈ 5 ದಾಖಲೆಗಳು ಒಂದು ಇಲ್ಲವಾದಿದ್ದರೂ ಗೃಹಲಕ್ಷ್ಮಿ ಹಣ ನಿಲ್ಲುತ್ತೆ ಅಂತ ಕೇಳ್ತಿದ್ರು. ಹೌದು, ಇದರಲ್ಲಿ ಯಾವ್ದಾರು ನಾನು ಹೇಳ್ದನಲ್ಲ, ಈ 5 ದಾಖಲೆಗಳಲ್ಲಿ ಒಂದು ಡಾಕ್ಯುಮೆಂಟ್ಸ್ ಕಡಿಮೆ ಆಗುತ್ತೆ ಅಂದರೆ ನಿಮಗೆ ಹಣ ಬರೋದು ಅನ್ನೋದು ನಿಲ್ಲತ್ತೆ ಅಂತಲೇ ಹೇಳ್ಬೋದಾಗಿ. ಎಲ್ಲ ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿ ಬೇಕಾಗಿರುತ್ತೆ. ಇದರಲ್ಲಿ ಒಂದು ಡಾಕ್ಯುಮೆಂಟ್ಸು ಮಿಸ್ ಆಯ್ತಂದ್ರೂ ನಿಮಗೆ ಹಣ ಅನ್ನೋದು ಬರೋದಿಲ್ಲ, ಜಮಾ ಆಗೋದಿಲ್ಲ ತಿಂಗಳ. ಅದಕ್ಕೋಸ್ಕರ ಈ 5 ದಾಖಲೆಗಳನ್ನು ಈಗಲೇ ರೆಡಿ ಮಾಡಿಟ್ಕೊಳ್ಳಿ. ನಾಡ್ದಿಂದ ಅರ್ಜಿ ಅನ್ನೋದು ಶುರುವಾಗುತ್ತೆ. ಅದಕ್ಕೋಸ್ಕರ ಈಗಲೇ ರೆಡಿ ಮಾಡಿಟ್ಕೊಳ್ಳಿ. ಅಥವಾ ನಿಮ್ಮ ಮನೆಗೂ ಕೂಡ ಚೆಕಿಂಗಿಗೆ ಬರ್ಬೋದು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ಹಾಗೆ ಗೃಹಲಕ್ಷ್ಮಿ ಅಧಿಕಾರಿಗಳು ಮನೆಗೆ ಬಂದು ದಾಖಲೆಗಳನ್ನು ಪರಿಶೀಲನೆ, ಮನೆಗೆ ಅಂದರೆ ಗೃಹಲಕ್ಷ್ಮಿ ಅಧಿಕಾರಿಗಳು ಬರಲ್ಲ, ಯಾರು ನಿಮ್ಮ ಹತ್ತಿರದ ಅಂಗನವಾಡಿ ಅಧಿಕಾರಿಗಳಿರ್ತಾರೆ, ಅಂಗನವಾಡಿ ಸಿಬ್ಬಂದಿಗಳಿರ್ತಾರೋ, ಸಿಬ್ಬಂದಿ ವರ್ಗದವರು, ಅವರು ಬರ್ತಾರೆ. ಅವ್ರು ಬಂದುಬಿಟ್ಟು ಅವರ ಬಳಿ ಒಂದು ಆ್ಯಪ್ ಇರುತ್ತೆ, ಗೃಹಲಕ್ಷ್ಮಿ ಯೋಜನೆ ಹೊಸ ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ಆ ಆ್ಯಪ್ನ ಮೂಲಕ ನಿಮ್ಮ ಒಂದು ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿಬಿಟ್ಟು ಪರಿಶೀಲನೆ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಇಲ್ಲ ಬಂದರೆ ನೀವು ಗ್ರಾಮ್ 1 ಅಥವಾ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ ಅಥವಾ ಗ್ರಾಮ್ 1ಗೆ ಅಥವಾ ಸೇವಾ ಸಿಂಧು ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಮತ್ತೆ ಮರು ಅರ್ಜಿ ಅಥವಾ ಮರುಪರಿಶೀಲನೆಯನ್ನು ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಅದಕ್ಕೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗೋದು ಬೇಡ. ಹಾಗೆ
ಗೃಹಲಕ್ಷ್ಮಿ ಯೋಜನೆಯಿಂದ ಯಾರ ಹೆಸರು ಡಿಲೀಟ್ ಆಗ್ಬೋದು, ಯಾರು ಅನರ್ಹರು. ಯಾರ ಹೆಸರು ಡಿಲೀಟ್ ಆಗತ್ತೆ ಅಂದರೆ, ಯಾರು ಗೃಹಲಕ್ಷ್ಮಿ ಯೋಜನೆಗೆ ಹೋದ ವರ್ಷ ಅಪ್ಲೈ ಮಾಡಿಬಿಟ್ಟು ಅವರು ಏನಂದರೆ ಅವರು ಡೆತ್ ಆಗಿರ್ತಾರೆ ಅಥವಾ ಮರಣವನ್ನು ಹೊಂದಿರ್ತಾರಲ್ಲ, ಸೊ ಅವರಿಗೆ ಅವರ ಹೆಸರು ಅನ್ನೋದು ಡಿಲೀಟ್ ಆಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಯಾರು ಈ 5 ಡಾಕ್ಯುಮೆಂಟ್ಸ್ನ ಕೊಡೋದಿಲ್ಲ, ಸೊ ಅವ್ರ ಹೆಸರು ಕೂಡ ಡಿಲೀಟ್ ಆಗುತ್ತೆ. ಯಾರು ಅನರ್ಹರು ಅಂದರೆ ಒಂದು ಮನೆಯಲ್ಲಿ ಇಬ್ಬರಿಗೆ ಮಾತ್ರ ಸೀಮಿತವಾಗುತ್ತೆ. ಇದಕ್ಕಿಂತ ಜಾಸ್ತಿ ಇದ್ದರೆ ಸೊ ಅವರು ಅನರ್ಹರಾಗಿರ್ತಾರೆ. ಸೊ ಅವರಿಗೆಲ್ಲ ಹಣ ಅನ್ನೋದು ಬರೋದಿಲ್ಲ. ಸೊ ಯಾರು ಮತ್ತು ಯಾರು ಹೊರಗಿಂದ ಇಂಡಿಯಾದಿಂದ ಕಂಟ್ರಿಯಿಂದ ಇಂಡಿಯಾ ಕಂಟ್ರಿ ಕರ್ನಾಟಕದಿಂದ ಹೊರಗಡೆ ಯಾರು ಅಪ್ಲೈ ಮಾಡಿರ್ತಾರೋ, ಹೋದ ವರ್ಷದ ಫಸ್ಟಿಗೆ ಬಂದಿರ್ತಲ್ಲ, ಸೊ ಅವಾಗೆಲ್ಲ ಅದು ಹೊರಗಡೆ ಇದ್ದವರಿಗೂ ಕೂಡ ಅಮೌಂಟ್ ಅನ್ನೋದು ಜಮಾ ಆಗ್ತಿತ್ತು. ಮತ್ತು ಯಾರು ಡೆತ್ ಆಗಿರ್ತಾರೋ ಸೊ ಅವರ ಅಕೌಂಟಿಗೂ ಕೂಡ ಹಣ ಅನ್ನೋದು ಜಮಾ ಆಗ್ತಿತ್ತಂತೆ. ಸೊ ಅದಕ್ಕೋಸ್ಕರ ಈ ಒಂದು ಮರುಪರಿಶೀಲನೆ ಅರ್ಜಿಯನ್ನು ಸರ್ಕಾರ ಹೊಸದಾಗಿ ಮತ್ತೆ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. CM DKಶಿ ಅವರು ಬಂದ ಮೇಲೆ ಸೊ ಅದನ್ನು ಚೇಂಜ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಗೃಹಲಕ್ಷ್ಮಿ ಹೊಸ ಅರ್ಜಿ ಮತ್ತು ಯಾವಾಗ ಆರಂಭ ಆಗುತ್ತೆ, ಅದೇ ಜುಲೈ 1 ಮೇಲೆ 1 ಅಥವಾ 2ಕ್ಕೆ ನಿಮ್ಮ ಒಂದು ಮರುಪರಿಶೀಲನೆ ಅರ್ಜಿ ತುಂಬಾ ಸ್ಟ್ರಿಕ್ಟಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿ. ಸೊ ಬಯೋಮೆಟ್ರಿಕ್ಸ್ನ ಮಾಡ್ತಾರೆ, ಫೇಸ್ ರೆಕಗ್ನೈಸೇಷನ್ ಅಂದರೆ ನಿಮ್ಮ ಫೇಸ್ನ ರೆಕಗ್ನೈಸೇಷನ್ ಮಾಡ್ತಾರೆ, ಹಾಗೆ ಬ್ಯಾಂಕ್ KYC ಕಡ್ಡಾಯವಾಗುತ್ತೆ. ಇದಿಷ್ಟೆಲ್ಲ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ದಾಖಲೆಗಳು ಹಾಗೆ ಈ ಎಲ್ಲ ಪ್ರೋಸೆಸ್ಗಳನ್ನು ಮಾಡ್ತಾರೆ. ಸೊ ನಿಮ್ಮ ಮರುಪರಿಶೀಲನೆ ಅರ್ಜಿ ಕಂಪ್ಲೀಟ್ ಆಗುತ್ತೆ. ಸೊ ಆಮೇಲೆ ನಿಮಗೆ ಅನ್ನೋದು ತಿಂಗಳ ಹಣ 2,000 ಹಣ ಅನ್ನೋದು ಜಮಾ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ಹಳೆಯ ಹಣ ಜಮಾ ಆಗಿಲ್ಲ ಅಂತ ಕೇಳ್ತಿದ್ರೆ, ಸೊ ಇನ್ನೊಂದು 2-3 ದಿನದೊಳಗಡೆ ಹಣ ಜಮಾ ಆಗುತ್ತೆ. ಇಲ್ಲಾಂದರೆ ಮರುಪರಿಶೀಲನೆ ಅರ್ಜಿ ಹಾಕಾದ್ಮೇಲೆ ಹಣ ಅನ್ನೋದು ಜಮಾ ಆಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ 31, 32ನೇ ಕಂತಿನ ಹಣ ಅನ್ನೋದು ಜಮಾ ಆಗಿಲ್ಲ ಅಂತ ಕೇಳ್ತಿದ್ರಲ್ಲ, ಸೊ ಅಂತಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನೊಂದು 2-3 ದಿನಗಳಲ್ಲಿ ಜಮಾ ಆಗತ್ತೆ. ಸೊ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾದ ಡೈಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.